ಬಾನು ಮುಸ್ತಾಕ್ ಅವರಿಗೆ ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಬಾನು ಮುಸ್ತಾಕ್ ಅವರೇ, ನಮ್ಮದು ನೆಲ ಜಲ ಕಲ್ಲು ಮಣ್ಣು ಪ್ರತಿಯೊಂದರಲ್ಲೂ ಕೂಡ ದೇವರನ್ನ ಕಾಣುವಂತಹ ಸಂಪತ್ಭರಿತವಾದಂತಹ ಸಂಸ್ಕೃತಿ ನಮ್ದು. ಮರುಭೂಮಿನಲ್ಲಿ ಹುಟ್ಟಿ ನೆಲ ಕಾಣ್ಕೊಂಡು ಬಂದಿರುವಂತಹ ಬರಡು ಧರ್ಮ ಅಲ್ಲ ಮೇಡಮ್. ಅದೇನಿದ್ರು ನಿಮ್ಮದಷ್ಟೇನೆ, ನಮ್ದಲ್ಲ. ನಮ್ಮ ಧರ್ಮ ಎಷ್ಟು ಸಂಪತ್ಭರಿತವಾಗಿದೆ ಅಂತಂದ್ರೆ ನಾವು ಕಲ್ಲು ಮಣ್ಣು ಜಲ ನೆಲ ಎಲ್ಲದರಲ್ಲೂ ಕೂಡ ದೇವರನ್ನ ಕಾಣೋ ಜೊತೆಗೆ ನಮ್ಮ ಧರ್ಮ ಒಂದರಲ್ಲಿ ಮಾತ್ರ ನಮ್ಮ ಧರ್ಮದಲ್ಲಿ ಸಂಗೀತವೂ ಇದೆ, ಸಾಹಿತ್ಯವೂ ಇದೆ, ಕಮರಗಾಡ್ಕೊಂಡ್ರ ಶಿವ ನೃತ್ಯವೂ ಕೂಡ ಇದೆ. ನಿಮ್ಮ ಧರ್ಮದಲ್ಲಿ ಇದೆಯಾ ಮೇಡಮ್ ಇದು? ನಮ್ಮ ಧರ್ಮ ಅಷ್ಟು ಸಂಪತ್ಭರಿತವಾಗಿದೆ, ಎಲ್ಲದರಲ್ಲೂ ನಾವು ದೇವರನ್ನ ಕಾಣ್ತೀವಿ. ಇಂತಹ ದೇವರನ್ನ ಕಾಣುವಂತ ಧರ್ಮದ ಬಗ್ಗೆ ಅಪತ್ಯ ಭಾವನೆಯನ್ನು ಇಟ್ಕೊಂಡು ತಾಯಿ ಚಾಮುಂಡಿಯ ನವರಾತ್ರಿ ಉತ್ಸವದ ಉದ್ಘಾಟನೆಗೆ, ದಸರಾದ ಉದ್ಘಾಟನೆಗೆ ನೀವು ಬರಕ್ ಹೊರಟ್ರೆ ನಿಮ್ಮ ಮನಸ್ಸಾದ್ರೆ ಹೇಗೆ ಒಪ್ಪುತ್ತೆ? ನಿಮ್ಮನ್ನ ಹೇಗೆ ನಾವು ಸ್ವೀಕರಿಸಕ್ಕೆ ಸಾಧ್ಯ ಮೇಡಮ್? ಇನ್ನ ನಮ್ಮಲ್ಲೆಲ್ಲ ಹಿಂದೂಗಳಲ್ಲಿ ನಮ್ಮಲ್ಲಿ ಯಾವಾಗ್ಲೂ ಭಾಷಣ ಹೊಡಿಬೇಕಾದ್ರೆ ಈ ಸದ್ಭಾವನೆ ಬಗ್ಗೆ ಎಸೆ ಬರೀರಿ ಅಂತಾರೆ. ಭಾರತವನ್ನು ಕೇಳಿದ ಕೂಡಿದ ವಿವಿಧತೆಯಲ್ಲಿ ಏಕತೆ ಅಂತಾರೆ. ಅಂದ್ರೆ ಯುನಿಟಿ ಇನ್ ಡೈವರ್ಸಿಟಿ ಅಂತ. ಯುನಿಟಿ ಇನ್ ಡೈವರ್ಸಿಟಿ ಇಸ್ಲಾಂ ಅಲ್ಲಿ ಇಲ್ಲ, ಕ್ರಿಶ್ಚಿಯಾನಿಟಿಯಲ್ಲಿ ಇಲ್ಲ. ಯುನಿಟಿ ಇನ್ ಡೈವರ್ಸಿಟಿ ಇರೋದು ಬರೀ ಹಿಂದೂಯಿಸಂ ಅಲ್ಲಿ ಮಾತ್ರ. ಅಸ್ಸಾಂನಲ್ಲಿ ಬಿಹು ಅಂತ ಆಚರಣೆ ಮಾಡಿದ್ರೆ, ಅಲ್ಲಿ ಪೊಂಗಲ್ ಅಂತ ಕೇರಳದಲ್ಲಿ ಆಚರಣೆ ಮಾಡಿದ್ರೆ, ನಾವಿಲ್ಲಿ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ, ಪುತ್ತರಿ ಅಂತ ಆಚರಣೆ ಮಾಡ್ತೀವಿ, ಬೈಸಾಖಿ ಅಂತ ಆಚರಣೆ ಮಾಡ್ತೀವಿ. ಒಂದೊಂದು ಕಡೆ ಒಂದೊಂದು ಆಚರಣೆ ಮಾಡ್ತೀವಿ. ಹಬ್ಬ ಒಂದೇ, ಆಚರಣೆ ಒಂದೇ, ಆದ್ರೆ ಬೇರೆ ಬೇರೆ ರೂಪದಲ್ಲಿ ಮಾಡ್ತೀವಿ ನಾವು. ಇದು ವಿವಿಧತೆ ನಮ್ಮಲ್ಲಿ. ಮೊನ್ನೆ 26ನೇ ತಾರೀಕು ಮನೆಯಲ್ಲಿರುವಂತಹ ತಾಯಂದಿರು ಹೆಣ್ಮಕ್ಳು ಮಂಗಳ ಗೌರಿ ವ್ರತ ಮಾಡಿದ್ರು. ಗಂಡಸರಿಗೆ ನಮಗೆ ಅವಕಾಶನೇ ಇಲ್ಲ. ಇವತ್ತು ಗಣೇಶ ಪ್ರೊಸೆಷನ್ ನಡೀತಿದೆ, ಲೇಡೀಸಿಗೆ ಅವಕಾಶನೇ ಇಲ್ಲ. ನಮ್ಮಲ್ಲಿ ಕ್ಲಿಯರ್ ಕಟ್ ಡಿಮಾರ್ಕೇಶನ್ ಇದೆ, ನಮ್ಮಲ್ಲಿ ವಿವಿಧತೆ ಇದೆ. ನಮ್ಮಲ್ಲಿ ಅಯ್ಯಪ್ಪ ಸ್ವಾಮಿಗೆ ನಾಸ್ತಿಕ ಬ್ರಹ್ಮಚಾರಿ ಆಗಿರೋದ್ರಿಂದ ಅಲ್ಲಿ ಮಹಿಳೆಯರಿಗೆ ಅವಕಾಶ ಇಲ್ಲ. ಆದ್ರೆ ಬೇರೆ ದೇವಸ್ಥಾನಗಳಲ್ಲಿ ಮಹಿಳೆಯರಿಗೆ ವಿಶೇಷವಾದಂತಹ ಅವಕಾಶಗಳಿದಾವೆ. ನಮ್ಮಲ್ಲಿ ದೇವರನ್ನ ಪೂಜೆ ಪುನಸ್ಕಾರಗಳಲ್ಲೂ ಕೂಡ ನಾವು ಮಹಿಳೆಯರಲ್ಲಿ ದೇವರನ್ನ ಯಾಕೆ ಕಾಣ್ತೀವಿ ಅಂತಂದ್ರೆ, ಬೆಳಗ್ಗೆ ಎದ್ದು ನಾವು ಒಂದು ಮಂತ್ರ ಹೇಳಿದ್ರೆ ಏನ್ ಹೇಳ್ತೀವಿ? ಕೆಳಗೆ ಎದ್ದು ಕೈಯಿಂದ ಉಜ್ಜಿ ನಾವೇನ್ ಹೇಳ್ತೀವಿ? ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ತೀವಿ. ಬೆರಳ ತುದಿಯಲ್ಲಿ ಲಕ್ಷ್ಮಿ ಇದ್ದಾಳೆ, ಮಧ್ಯದಲ್ಲಿ ಸರಸ್ವತಿ ಇದ್ದಾಳೆ, ಹಾಗೆ ರಿಸ್ಟ್ನಲ್ಲಿ ದುರ್ಗೆ ಇದ್ದಾಳೆ ಅಂತ ಹೇಳಿದ್ರೆ ನಾವು ದೇವರನ್ನ ದೇವಿಯಲ್ಲಿ ಕಾಣ್ತೀವಿ. ನಾವು ನಿಮ್ಮ ಧರ್ಮದಲ್ಲಿ ಹೆಣ್ಣನ್ನ ಭೋಗದ ವಸ್ತುವಾಗಿ ನೋಡ್ತೀರಿ ನೀವು, ಆದ್ರೆ ನಮ್ಮಲ್ಲಿ ದೈವಿ ಸ್ವರೂಪದಲ್ಲಿ ನೋಡ್ತೀವಿ. ಹಾಗಾಗಿ ನಮ್ಮ ನದಿಗಳಿಗೂ ಕೂಡ ಕೃಷ್ಣ ಮತ್ತು ಬ್ರಹ್ಮಪುತ್ರ ಬಿಟ್ರೆ ಇಡೀ ಎಲ್ಲಾ ನದಿಗಳಿಗೂ ಇರುವಂತ ಹೆಸರು, ಎಲ್ಲಾ ನದಿಗಳಿಗೂ ಇಟ್ಟಿರುವಂತದ್ದು ಹೆಣ್ಣಿನ ಹೆಸರನ್ನ ಇಟ್ಟಿದೀವಿ ನಾವು ಮೇಡಮ್. ನಮ್ಮ ಸಂಸ್ಕೃತಿ ಬಗ್ಗೆ ನೀವು ಇಷ್ಟು ಅಸಡ್ಡೆಯಿಂದ ಮಾತಾಡ್ತಿರಲ್ಲ. ನಾವೇನಾದ್ರೂ ನನಗೂ ಮೆಕ್ಕಾಕೋ ಮದಿನಾಕೋ ನಾನು ಹೋಗಬೇಕು ಅಂತಂದ್ರೆ ನನಗೆ ನಂಬಿಕೆ ಇಲ್ದಲೆ, ನಾನು ಸುನ್ನತ್ ಮಾಡಿಸ್ಕೊಳ್ಳದಲೆ, ನಾನು ಕನ್ವರ್ಟ್ ಮಾಡದಲೆ ಪ್ರವಾಸಿಗನಾಗಿ ನಿಮ್ಮ ಮೆಕ್ಕಾಕೋ ಮದಿನಾಕೋ ಬರೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ತೀರಾ ಮೇಡಮ್? ಹಾಗಿದ್ಮೇಲೆ ನಮ್ದ್ರ ಮೇಲೆ ನಂಬಿಕೆ ಇಲ್ದಲೆ, ನಮ್ಮ ಅರಿಶಿನ ಕುಂಕುಮದ ಬಗ್ಗೆ ತಾತ್ಸಾರ ಭಾವನೆ ಇಟ್ಕೊಂಡು ನಮ್ಮ ಬೆಟ್ಟಕ್ಕೆ ಹೇಗೆ ಬರ್ತೀರಿ ನೀವು? ನಿಮ್ಮ ನಾವು ಹೇಗೆ ಒಳಗಡೆ ಬಿಟ್ಕೋಬೇಕು? ಬಂಧುಗಳೇ, ಸಾಕಷ್ಟು ವಿಚಾರಗಳನ್ನು ಇನ್ನು ಮಾತಾಡ್ತಾ ಹೋಗ್ಬೋದು. ಆದ್ರೆ ಪ್ರೊಸೆಷನ್ ನಾನು ಆಗ ಹೇಳ್ತಾ ಇದ್ದೆ, ಯುನಿಟಿ ಇನ್ ಡೈವರ್ಸಿಟಿ ಅದು ನಮ್ಮ ಧರ್ಮದಲ್ಲಿ ಇರೋದಂತ. ಆದ್ರೆ ಇಸ್ಲಾಂ ಅಲ್ಲಿ, ಕ್ರಿಶ್ಚಿಯಾನಿಟಿನಲ್ಲಿ ಏನಿದೆ ಹೇಳಿ? ಮೆಕ್ಕಾದಲ್ಲಿರುವಂತಹ, ಮದೀನಾದಲ್ಲಿರುವಂತಹ, ಅರಬ್ನಲ್ಲಿರುವಂತಹ ಮುಸಲ್ಮಾನರು ನೋಡಿ, ನಮ್ಮ ಹುಬ್ಬಳ್ಳಿನಲ್ಲಿರುವಂತಹ ಮುಸಲ್ಮಾನರು ನೋಡಿ, ಇದೇ ಗಡ್ಡ, ಇದೇ ಟೋಪಿ, ಮೆಕ್ಕಾ ಕಡೆಗೆ ಮುಖ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಬೆತ್ಲೆಹೇಮ್ ಅಲ್ಲಿ ಇರ್ಬೋದು, ರೋಮ್ ಅಲ್ಲಿ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಅಥವಾ ಹುಬ್ಬಳ್ಳಿನಲ್ಲಿ ಕನ್ವರ್ಟ್ ಆಗಿರುವಂತಹ ಕ್ರಿಶ್ಚಿಯನ್ ಇರ್ಬೋದು, ಅವರ ಆರಾಧನಾ ಪದ್ಧತಿ ಒಂದೇ. ಅವ್ರದ್ದು ಯುನಿಟಿ ಇನ್ ಡೈವರ್ಸಿಟಿ ಅಲ್ಲ, ಯೂನಿಟಿ ಇನ್ ಯೂನಿಫಾರ್ಮಿಟಿ, ಒಂದೇ ತರ. ನಮ್ದು ಹಾಗಲ್ಲ, ನಮ್ದು ಯುನಿಟಿ ಇನ್ ಡೈವರ್ಸಿಟಿ. ಇಲ್ಲಿ ಹುಬ್ಬಳ್ಳಿಯವರು, ಈ ನೋಡಿ ನಾನೇ ಮೈಸೂರಲ್ಲಿ ಇದ್ದೀನಿ,
ಆದ್ರೆ ಇಲ್ಲಿವರೆದು ಹೇಗೆ ಅಂತಂದ್ರೆ ಇಲ್ಲಿವರೆಲ್ಲ ವಿಜಯ ಕರ್ನಾಟಕದ ನಮ್ಮ ಸಂಕೇಶ್ವರ ಸಾಹೇಬರ ಆ ಕೃಪೆಯಿಂದ ಹುಬ್ಳಿ ಧಾರವಾಡ ಕಡೆ ಇರೋ ಜಾಸ್ತಿ ಜನ ಎಂಪ್ಲಾಯೀಸ್ ಇದ್ರು, ಅವ್ರ ಜೊತೆ ಸೇರಿ ಇವತ್ತು ಮೈಸೂರಲ್ಲಿ ಸಿಟ್ಟು ಬಂದು ಬೈದ್ರೆ ಬೈಗಳೇನಾದ್ರು ಬಾಯಿ ತೆಗೆದ್ರೆ ಬರೀ ನಿಮ್ದೇ ಬರ್ತವೆ ಶಬ್ದಗಳು ಹಂಗೆ. ಆದ್ರೆ ನಮ್ಮ ಮೈಸೂರಲ್ಲಿ ಇವನ್ ಯಾಕೆ ಹಿಂಗ್ ಬೈತಾನೆ, ಇಂಥದ್ದು ಯಾವ ಶಬ್ದ ಅಂತ ಕಳಿಸ್ತಾರೆ ಆಯ್ತಾ, ಹಂಗಿರುತ್ತೆ ನಮ್ಮ ಪರಿಸ್ಥಿತಿ. ಆದ್ರೆ ನಮ್ಮಲ್ಲಿ ಒಂದೊಂದು ಜಾಗಕ್ಕೆ ಹೋದ್ರೂ ಕೂಡ ಒಂದೊಂದು ಸೊಗಡಿದೆ, ಭಾಷೆಗೆ ಒಂದೊಂದು ಫ್ಲೇವರ್ ಇದೆ, ಡೈವರ್ಸಿಟಿ ಇದೆ ನಮ್ಮಲ್ಲಿ. ಅದು ನಿಮ್ಮಲ್ಲಿ ಇಲ್ಲ. ನಿಮ್ಮಲ್ಲಿ ಒಂದೇ, ಅವರು ಅರೇಬಿಕ್ ಎಲ್ಲ ಕಲಿತಾರೆ, ನೀವು ಅರೇಬಿಕ್ ಎಲ್ಲ ಕಲಿತೀರಿ. ಆದ್ರೆ ನಮ್ಮಲ್ಲಿ ಆಗಲ್ಲ, ಒಂದೊಂದು ಭಾಷೆನೂ ಬೇರೆ ಇದೆ, ನಮ್ಮಲ್ಲಿ ಆಚಾರ ವಿಚಾರಗಳು ಬೇರೆ ಇದೆ. ಆದ್ರೂ ನಂಬಿಕೆ ಮಾತ್ರ ಒಂದೇ ದೇವರಲ್ಲಿ, ನಮ್ಮಲ್ಲಿ ಮುಕ್ಕೋಟಿ ದೇವರಲ್ಲಿ ಇದೆ. ನಮ್ಮಲ್ಲಿ ನಾವು ಈಶ್ವರನ ನಂಬೋರೋನು ಹಿಂದೂಗಳೇ, ವಿಷ್ಣುನ ನಂಬೋರೋ ಹಿಂದೂಗಳೇ. ಯಾರನ್ನ ನಂಬಿದ್ರು ಕೂಡ ಹಿಂದೂಗಳಾಗಿದ್ರೆ ನಮ್ಮ ಕನ್ನಡ ಕಲ್ಚರ್ ಅನ್ನೋದನ್ನು ಕೂಡ ಆ ತಾಯಿ ಭುವನೇಶ್ವರಿ ಇದಲ್ಲ, ಭುವನೇಶ್ವರಿ, ಭುವನ ಭೂಮಿ ಇದು ಭುವನೇಶ್ವರಿ. ಇಲ್ಲಿ ಮೇಲ್ಗಡೆ ಹೋದ್ರೆ ನಾವು ಭಾರತಾಂಬೆ ಅಂತ ಹೇಳ್ತೀವಿ, ಇಲ್ಲಿ ಕನ್ನಡಾಂಬೆ ಅಂತ ಹೇಳ್ತೀವಿ. ಪಾರ್ವತಿಯ ವಿವಿಧ ರೂಪಗಳು. ನಮ್ಮ ಕನ್ನಡ ಅಂತ ಹೇಳಿದ್ರೆ ನಿಮ್ ತರ ಮುಸಲ್ಮಾನಲ್ಲಿ ಬರೀ ಅರೇಬಿಕ್ ಕಲ್ಚರ್ ಒಂದಲ್ಲ, ನಮ್ಮಲ್ಲಿ ಕನ್ನಡ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇದು ನಿಮ್ಮ ನಡುವೆ ಸಂವಹನ ಮಾಡ್ಲಿಕ್ಕೆ ಇರುವಂತ ಬರೀ ಭಾಷಾ ಮಾಧ್ಯಮ ಅಲ್ಲ ಇದು. ಕನ್ನಡದಲ್ಲಿ ಕನ್ನಡ ಸಂಸ್ಕೃತಿ ಇದೆ, ನಮ್ಮ ಪ್ರಕೃತಿಯ ಸೊಬಗಿದೆ, ನಮ್ಮ ನದಿಗಳಿದಾವೆ, ನಮ್ಮ ಅಣ್ಣಮ್ಮ ದೇವಿ ಇದ್ದಾಳೆ, ನಮ್ಮ ಎಲ್ಲಮ್ಮನೂ ಇದ್ದಾಳೆ, ನಮ್ಮಲ್ಲಿ ಮಂಟೇಸ್ವಾಮಿ ಇದ್ದಾರೆ, ಮಹದೇಶ್ವರನು ಇದ್ದಾಳೆ, ತಾಯಿ ಚಾಮುಂಡಿ ಇದ್ದಾಳೆ, ಶ್ರೀಕಂಠೇಶ್ವರನು ಇದ್ದಾನೆ, ಹೀಗೆ ಭುವನೇಶ್ವರಿನೂ ಇದ್ದಾಳೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.